ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬೂದ್ಗುಂಬಳಕಾಯಿನ ಬಳಸಿ ಹಲ್ವಾನ ಮಾಡ್ತಾಯಿದ್ದೀನಿ. ಇದನ್ನು ಕಾಶಿ ಹಲ್ವಾ ಅಥವಾ ದಮ್ ರೂಟ್ ಅಂತ ಕೂಡ ಕರೀತಾರೆ. ಇದನ್ನ ಹೇಗೆ ಮಾಡೋದು ಅಂದರೆ, ಒಂದು ಬೂದ್ಗುಂಬಳಕಾಯಿನ ತೊಗೊಂಡು ಅದನ್ನ ಒಂದು ಸ್ವಲ್ಪ ಪೀಸ್ಗಳಾಗಿ ಹಚ್ಚಿಟ್ಕೊಂಡು ಪೀಲರಿಂದ ಅದರ ಮೇಲಿನ ಸಿಪ್ಪೆನೆಲ್ಲ ತಕ್ಕೋಬೇಕು. ನಿಮಗೆ ಪೀಲರಿಂದ ಕಷ್ಟ ಆದರೆ ಚಾಕುನ ಕೂಡ ಬಳಸಿ ಮೇಲಿನ ಸಿಪ್ಪೆನೆಲ್ಲ ತಕ್ಕೊಂಡು ನಾನು ಸಣ್ಣ ಪೀಸ್ಗಳಾಗಿ ಇವನ್ನ ಹಚ್ಚಿ ಚೆನ್ನಾಗಿ ತೊಳೆದು ಒಳಗಿನ ಬೀಜನೆಲ್ಲ ಮತ್ತೆ ತಕ್ಕೊಂಡು ಹಚ್ಕೋತಾ ಇದ್ದೀನಿ. ಬೀಜನೆಲ್ಲ ತಕ್ಕೊಂಬಿಡಿ ಮತ್ತು ಚೆನ್ನಾಗಿ ಇದನ್ನ ತೊಳ್ಕೊಳ್ಳಿ. ಈಗ ನೋಡಿ, ನಾನು ಎಲ್ಲ ಬೂದ್ಗುಂಬಳಕಾಯಿನ ಈ ರೀತಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇವನ್ನ ನಾನೀಗ ಮಿಕ್ಸರಲ್ಲಿ ಹಾಕ್ಕೊಂಡು ಇದನ್ನ ತಿರುಗಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ತುರ್ಕೋಬೋದು, ನಾನಿಲ್ಲಿ ತುರಿತಾ ಇಲ್ಲ. ಇದನ್ನ ಮಿಕ್ಸರಲ್ಲಿ ಹಾಕಿ ಪೇಸ್ಟ್ ಥರ ಸ್ವಲ್ಪ ತರಿಯಾಗಿ ಪೇಸ್ಟಾಗಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಮಕ್ಕಳು ಬಾಯಿಗೆ ಸಿಕ್ಕರೆ ಇಷ್ಟಪಡಲ್ಲ, ಅದಕ್ಕೆ ನೀವು ಬೇಕಾದ್ರೆ ತುರ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಒಂದು ಪ್ಯಾನ್ನಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ತಗೊಂಡು ಈ ತುಪ್ಪನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಈಗ ನೋಡಿ, ತುಪ್ಪ ಚೆನ್ನಾಗಿ ಕರಗಿದೆ. ಈಗ ನಾನು ಮಾಡ್ಕೊಂಡಿರೋ ಬೂದ್ಗುಂಬಳಕಾಯಿ ಪೇಸ್ಟ್ನ ಹಾಕ್ಕೊಂಡು ಇದನ್ನ ತುಪ್ಪದಲ್ಲಿ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬರೀ ಪೇಸ್ಟ್ನಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಈಗ ನಾನು ಒಂದು 5ರಿಂದ 6 ಕೇಸರಿ ದಳನ ಹಾಕ್ಕೋತಾ ಇದ್ದೀನಿ. ಇದು ಫ್ರೈ ಮಾಡ್ತಾ ಆ ಕೇಸರಿ ಕೂಡ ಕಲರ್ ಬಿಟ್ಟು ಒಂಥರ ಲೈಟ್ ಯೆಲ್ಲೋಯಿಶ್ ಕಲರ್ ನನಗೆ ಸಿಗುತ್ತೆ. ಯಾವುದೇ ರೀತಿ ನಾನು ಇದಕ್ಕೆ ಫುಡ್ ಕಲರ್ನ ಬಳಸ್ತಾ ಇಲ್ಲ. ನೀವು ಬೇಕಾದರೆ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ಳಿ. ಇದು ಕೇಸರಿಯಿಂದನೇ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕಾದ್ರೆ ಇದ್ರ ಕಲರು ಬಿಟ್ಕೊಳತ್ತೆ. ನೋಡಿ, ಈಗ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಕೇಸರಿ ಕೂಡ ಅದ್ರ ಕಲರು ಲೈಟಾಗಿ ಬಿಟ್ಟಿದೆ. ಈಗ ಇದು ಬೂದ್ಗುಂಬಳಕಾಯಿ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ನಾನು ಇದಕ್ಕೆ ಸಕ್ಕರೆನ ಬಳಸ್ತಾ ಇದ್ದೀನಿ. ನಾನು ಇದಿಷ್ಟು ಪೇಸ್ಟಿಗೆ 1 ಬಟ್ಲು ಫುಲ್ಲು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಆದರೆ ಇದೊಂದು ಚೂರು ಕಡಿಮೆ ಬಿದ್ದರೆ ನಿಮಗೆ ಇನ್ನೂ ಸ್ವಲ್ಪ ಸಕ್ಕರೆನ ನೀವು ಆ್ಯಡ್ ಮಾಡ್ಕೊಳ್ಳಿ. ಈಗ ಈ ಸಕ್ಕರೆ ಎಲ್ಲ ಹಾಕ್ಕೊಂಡಿದ್ಮೇಲೆ ತಿರ್ಗಾ ಈ ಮಿಶ್ರಣ ನೀರು ಬಿಡುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಜಲ್ದಿ ಈ ನೀರನ್ನ ಇಂಗಿಸ್ಕೊಳ್ಳಿ. ಇದೇನು ತಿರುಗಿಸ್ತಾನೆ ಇರಬೇಕು ಅಂತೇನಿಲ್ಲ, ಮಿಶ್ರಣ ನೀರಾಗಿದೆ. ಹಾಗಾಗಿ ನೀವು ಹೈ ಫ್ಲೇಮಲ್ಲಿ ಇಟ್ಟು ಒಂದು ಸ್ವಲ್ಪ ಅವಾಗ ಅಷ್ಟೇ ತಿರುಗಿಸ್ಕೊಂಡ್ರೆ ಸಾಕು, ನೀರು ಜಲ್ದಿ ಇಂಗೋಗುತ್ತೆ. ನೋಡಿ, ಹಿಂಗೆ ಇದು ಸ್ವಲ್ಪ ಟೈಮ್ ಹಿಡಿಯೋ ಪ್ರಾಸೆಸ್ ಇಲ್ಲಿ. ಇದೇ ರೀತಿ ನೀವು ಒಂದು 10ರಿಂದ 15 ನಿಮಿಷನಾದರೂ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಜಲ್ದಿ ಆಗೋಗುತ್ತೆ. ಯಾಕೆಂದರೆ ನೀರಿನ ಅಂಶ ಇರುತ್ತೆ. ನೀರಿನ ಅಂಶ ಪೂರ್ತಿ ಕಡಿಮೆ ಆದಮೇಲೆ ನಾವು ಮತ್ತೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೋಬೇಕು. ನೋಡಿ, ಈಗ ಒಂದು 15 ನಿಮಿಷ ಆಗಿದೆ. ಆಲ್ಮೋಸ್ಟ್ ನೀರೆಲ್ಲ ಹಿಂಗೋಗಿದೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಒಂದು ಸ್ವಲ್ಪ ಹಿಂಗೆ ಇನ್ನೊಂದು 10 ನಿಮಿಷ ಬಾಡಿಸ್ಕೋಬೇಕು. ಅಷ್ಟರೊಳಗಡೆ ಒಂದು ಪ್ಯಾನ್ನಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿನ ಹಾಕ್ಕೊಂಡು ಈ ಗೋಡಂಬಿ ಒಂಚೂರು ಕೆಂಪಗಾಗೋಷ್ಟರೊಳಗಟ್ಟು ಫ್ರೈ ಮಾಡ್ಕೊಳ್ಳಿ. ಈ ಗೋಡಂಬಿ ಒಂದು ಸ್ವಲ್ಪ ಕೆಂಪಗಾದ್ಮೇಲೆ ನಾನು ಇವಕ್ಕೆ ಒಂದು ಸ್ವಲ್ಪ ಒಣ ದ್ರಾಕ್ಷಿನ ಹಾಕ್ಕೊಂಡು ಇವನ್ನ ಕೂಡ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ದ್ರಾಕ್ಷಿ ಎಲ್ಲ ದಪ್ಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ನಾವು ಕುದಿಸ್ತಾ ಇರೋ ಹಲ್ವಕ್ಕೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈಗ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ನೀರಿನ ಅಂಶ ಎಲ್ಲ ಹೋಗಿರುತ್ತೆ. ಈಗ ತಳ ಹತ್ತೋ ಚಾನ್ಸಸ್ಸು ಭಾಳ ಇರುತ್ತೆ. ನೀವು ಈ ಟೈಮಲ್ಲಿ ಬೇಕಾದರೆ ಕೋವಾ ಇಲ್ಲಾಂದರೆ ಮಿಲ್ಕ್ ಪೌಡರ್ ಏನಾನ ಹಾಕ್ಕೋಬೋದು, ಗಟ್ಟಿ ಬರಲಿ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ. ಆದರೆ ನಾನು ಇದನ್ನು ಬರೀ ಬೂದ್ಗುಂಬಳಕಾಯಿಂದನೇ ಮಾಡ್ತಾಯಿದ್ದೀನಿ, ಬೇರೆ ಏನೂ ಯೂಸ್ ಮಾಡ್ತಾಯಿಲ್ಲ. ಬೂದ್ಗುಂಬಳಕಾಯಿ, ಸಕ್ಕರೆ. ನೋಡಿ, ಲಾಸ್ಟಲ್ಲಿ ಇವಾಗ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ಮಿಶ್ರಣ ಚೆನ್ನಾಗಿ ಕೂಡಿಕೊಂಡು ಮತ್ತು ತಳ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಈ ಹಲ್ವಾ ನಮಗೆ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಅರ್ಥ. ನೋಡಿ, ಹಲ್ವಾ ಇವಾಗ ತಳ ಬಿಟ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬಂದು ರೆಡಿಯಾಗಿದೆ. ಈಗ ಈ ಬಿಸಿ ಬಿಸಿ ಹಲ್ವಾನ ಸರ್ವ್ ಮಾಡಿ. ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ
ಮತ್ತು ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನನ್ನ ಬೇರೆ ರೆಸಿಪಿಗಳು ನೋಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಲಿಂಕ್ನ ಕ್ಲಿಕ್ ಮಾಡಿ ನೀವು ಆ ರೆಸಿಪಿಗಳನ್ನ ಕೂಡ ನೋಡ್ಕೋಬೋದು. ಥ್ಯಾಂಕ್ ಯು.